ಚಾಮುಂಡೇಶ್ವರಿ ಜಾತ್ರೆ ಎಂದೇ ಸರಸಿಕ ಚಿಟ್ ಫಂಡ್ ವಂಚಕ ಈಶ್ವರ್ ಚೆನ್ನಿಕಟ್ಟಿ. ಪೊಲೀಸ್ ಜೀಪ್ ತಡೆದು ಆಕ್ರೋಶ, ಸನ್ನಿಮೇಯ ಶೈಲಿಯಲ್ಲಿ ಮುಗಿಬಿದ್ದ ಚಿಟ್ ಫಂಡ್ ಸಂತ್ರಸ್ತರು. ಸಂತ್ರಸ್ತರ ಆಕ್ರೋಶಕ್ಕೆ ಹೈರಾಣಾದ ಪೊಲೀಸರು ಜೀಪ್ ಬಿಟ್ಟು ಕಾಲ್ನಡಿಗೆಯಲ್ಲೇ ಠಾಣೆಗೆ ಕರೆತಂದ್ರು. ಅಬ್ಬಬ್ಬ, ಅದೇನ್ ಜನಸ್ವಾಮಿ, ಇದೇನು ಯಾವ ಜಾತ್ರೆಯೂ ಅಲ್ಲ, ಮೆರವಣಿಗೆಯೂ ಅಲ್ಲ. ಬದಲಿಗೆ ರಾಣೆಬೆನ್ನೂರಿನಲ್ಲಿ ಕಳೆದ ತಿಂಗಳು ಸಂಚಲನ ಮೂಡಿಸಿದ್ದ ಚಿಟ್ ಫಂಡ್ ವಂಚಕ ಈಶ್ವರ್ ಚೆನ್ನಿಕಟ್ಟಿಯನ್ನ ಪೊಲೀಸರು ಹಿಡಿದು ತರ್ತಿರೋ ದೃಶ್ಯ ಇದು. ಬೇರೆ ಕೇಸಿನ ವಿಚಾರವಾಗಿ ಕೋರ್ಟಿಗೆ ಹಾಜರಾಗಿದ್ದ ಈಶ್ವರ್ ಚೆನ್ನಿಕಟ್ಟಿ ಈ ವಿಷಯ ತಿಳಿತಾ ಇದ್ದಂತೆ ಚಿಟ್ ಫಂಡ್ ಸಂತ್ರಸ್ತರು ಕೋರ್ಟಿನ ಆವರಣದಲ್ಲಿ ಜಮಾಯಿಸಿದ್ರು. ಕೇಸ್ ಮುಗಿಸಿ ಹೊರ ಬರ್ತಿದ್ದಂತೆ ಪೊಲೀಸರು ಜೀಪ್ನಲ್ಲಿ ಕೂರಿಸಿಕೊಂಡು ಸ್ಟೇಷನ್ಗೆ ಕರೆದೊಯ್ಯಲು ಮುಂದಾದಾಗ ಸಂತ್ರಸ್ತರು ಪೊಲೀಸ್ ಜೀಪ್ ತಡೆದು ಆಕ್ರೋಶ ಹೊರಹಾಕಿದ್ರು. ಜೀಪಿಗೆ ಜಾಗ ಬಿಡದ ಹಿನ್ನೆಲೆ ಸನ್ನಿಮೇಯ ಶೈಲಿಯಲ್ಲಿ ಕಾಲ್ನಡಿಗೆಯಲ್ಲಿ ಸಿಗ್ನಲ್ ಮುಖಾಂತರ ಸ್ಟೇಷನ್ಗೆ ಕರೆದೊಯ್ಯಲಾಯಿತು. ನೂರಾರು ಸಂತ್ರಸ್ತರು ರಸ್ತೆಯಲ್ಲೇ ಹಿಡಿಶಾಪ ಹಾಕುತ್ತಾ ಈಶ್ವರ್ ಚೆನ್ನಿಕಟ್ಟಿ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಮ್ಮ ಆಕ್ರೋಶವನ್ನ ಹೊರಹಾಕಿ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಕೆಲ ಕಾಲ ನಗರದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಸರ್, ಏನ್ ಹೇಳ್ತೀರಾ? ಇಷ್ಟು ಜನ ಎಲ್ಲ ಹೋರಾಟ ಮಾಡ್ತಿದ್ದಾರೆ. ಹಾ ಸರ್, ಹಾ ಸರ್, ಇಷ್ಟು ಜನ ಚೆಕ್ಸ್ ಕೊಟ್ಟಿದ್ದೀರಂತೆ, ಎಲ್ಲ ಬಂದು ಇಲ್ಲಿ ಹೋರಾಡ್ತಿದ್ದಾರೆ. ಚೆಕ್ ಅಷ್ಟು ಜನ ಚಿಟ್ ಕಟ್ಟಿದಾರಂತಲ್ಲ ಸರ್, ಲಕ್ಷಗಟ್ಟಲೆ ಎಲ್ಲ. ನೂರಾರು ಜನರಿಗೆ ಎಲ್ಲರಿಗೂ ಸೇರಿ ಒಟ್ಟು ಎಲ್ಲರಿಗೇನು ಮೋಸ ಮಾಡಿದಾನ. ಹೌದಾ, ಅವ್ನಿಗೆ ನಾವು ಒಂದು ವಾರ ಹಿಂದಗಡೆ ಒಂದು LPT ಕಂಪ್ಲೇಂಟ್ ಕೊಟ್ಟಿದ್ರು. ಹುಡುಕಾಕತ್ತಿದ್ಯೋ ಅವ್ನಿಗೆ ಕೋರ್ಟ್ ಬಂದಿದ್ದ ಮಾಹಿತಿಯನ್ನ ನಮ್ಗೆ ಒಬ್ರು ಅಲ್ಲಿ ಕೊಟ್ಟು ನಾವು ಬಂದಿವಿ. ನಮ್ಮ ಜನನು ಪೊಲೀಸರು ಇದ್ರು, ನಾನು ಅಲ್ಲಿ ಬಂದೆ. ಹೌದಾ, ಅವನು ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 4-5ರಿಂದ 6-7 ಕೋಟಿ ಗಟ್ಲೆನೆ ಹೆಣ್ಮಕ್ಳು ನಮಗೇನು ಇದು ಇನ್ಫಾರ್ಮೇಶನ್. ಈ ತಾಯಿದು 30,000, ಈ ತಾಯಿದು 30,000 40 ಲಕ್ಷ ಇದೆ, ಒಬ್ರದ್ದು 20 ಲಕ್ಷ ಇದೆ, ಈ ತಾಯಿದು 30,000 ಅಂತ ಹೇಳಿದ್ರು. ಇವ್ರದ್ದು 7 ಲಕ್ಷ. ಹಿಂಗೆ ಟೋಟಲ್ ಆಗಿ ಅವನು ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದಾನ. ಹೌದಾ, ಅವನಿಗೆ ನೀವು ಎಷ್ಟು ಜನ ಇದೀರಲ್ಲ, ಟೋಟಲ್ ಏನ್ ಇದಿರಲ್ಲ, ಅಷ್ಟರು ಮಹಿಳೆಯರು ಇರಲಿ, ಪುರುಷರು ಇರಲಿ, ಎಲ್ಲರೂ ಇಮಿಡಿಯೇಟ್ ಆಗಿ ನಮಗೆ ಈ ಸದ್ಯಕ್ಕೆ ಒಂದು ಇದು ಕೊಡ್ತೀವಿ, ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಅವ್ನ ಹೆಸರು ಯಾರ್ಯಾವ ಎಷ್ಟು ಅಮೌಂಟ್, ಟೋಟಲ್ ಅಮೌಂಟ್ ಲೆಕ್ಕ ಹಾಕ್ಬೇಕು. ಇಲ್ಲಿದ್ದವ್ರು ಕೂಡಿ ನಮ್ಮ ದೇವ ಸರ್ ಬರ್ತಾರ, ಟೋಟಲ್ ಎಷ್ಟು ನಾವು ಈಗ ಸದ್ಯಕ್ಕೆ ಕಾನೂನಾತ್ಮಕವಾಗಿ ಶಿಕ್ಷಣ ಕೊಡ್ತೀವಿ. ನೈತಿಕವಾಗಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ. ನೈತಿಕವಾಗಿ ನಮ್ಗೆ ಗೊತ್ತು ನಿಮ್ ಶಿಟ್ ಇದೆ, ಹೊಡಿತೀರಿ. ನಾವು ಅವನಿಗೆ ಅವನಿಗೆ ತೊಂದರೆ ಮಾಡ್ತಾರೆ. ತಡಿಯಮ್ಮ, ಅವ್ರು ಮಾತಾಡ್ತಾರೆ.
ನಿಮ್ಮ ಲಿಸ್ಟ್ ಕೊಡ್ತೀನಿ. ಈಗ ನಮ್ಮ ಇಬ್ಬರು ಹಾಲ್ದಾರ ಅದರ ಒಬ್ಬ ಕ್ರೈಮ್ ಪೇಸ್ ಅದರ ಹೆಸರು ನಿಮ್ ಟೋಟಲ್ ಅಮೌಂಟ್ ನಾವ್ ಸದ್ಯಕ್ಕೆ ನಿಮ್ ದಾಖಲಾತಿ ಏನು ಕೇಳಂಗಿಲ್ಲ. ಫಸ್ಟ್ ಯಾರ್ಯಾರು ಎಷ್ಟು ಅಂತ ಹೇಳಿ ಎಷ್ಟು ಅಮೌಂಟ್ ಮತ್ತು ಅವ್ನ ಪ್ರಾಪರ್ಟಿ ಏನು ಎತ್ತ ಅದಕ್ಕೆ ಅವ ಏನ್ ಹೇಳ್ತಾನ ಅವ್ನ ಜೊತೆ ಸದ ಮಾತಾಡಿ ಅವನಿಗೆ 2 ಕಬಳೆ ಕೊಟ್ಟ ಕರೆಸಿ ನಿಮ್ಗೆ ಇಲ್ಲಿ ಮಾತಾಡಿಸ್ತೀನಿ. ಅಷ್ಟು ಒಳಗಡೆ ನಮ್ಗೆ 15 ನಿಮಿಷ ಟೈಮ್ ಕೊಡ್ರಿ. 15 ನಿಮಿಷದಾಗ ನಿಮ್ಗೆ ಯಾರ್ಯಾರು ಎಷ್ಟು ಹೇಳ್ಬೇಕು. ಇನ್ನೊಂದು ಮಾತು ಹೇಳಿದ್ರಿ ಹೋರಾಟಗಾರರಿಗೆ. ಈಗ ಹೆಣ್ಮಕ್ಳೆಲ್ಲ ಬಂದು ನಮ್ ಕಷ್ಟ ಇದೆ ಅಂತ ಬಂದ್ರೆ ಇಲ್ವಾ ನೀನ್ ಹತ್ರ ಇಲ್ಲೇ ಪೋಸ್ ಯಾರು ಕೊಡಕ್ ಬಂದಿಲ್ಲ. ಅವ್ರ ಕಷ್ಟಕ್ಕೆ ಬೆಂಬಲ ಕೊಡಕತ್ತೀರಿ ಏನಂತ ಶೆಕ್ಯೂರ್ ಕೊಡ್ತೀನಿ ಹಂಗಂದ್ರಿ ನಾನೀಗ ರಾಣೆಬೆನ್ನೂರು ಶಹರ್ ಠಾಣೆಯ ಮುಂಭಾಗದಲ್ಲಿದ್ದೇನೆ. ರಾಣೆಬೆನ್ನೂರಿನಲ್ಲಿ ಕಳೆದ ತಿಂಗಳು ಸಂಚಲನವನ್ನ ಮೂಡಿಸಿದ್ದಂತಹ ಚಿಟ್ ಫಂಡ್ಸ್ ನ ಮೋಸದ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್, ಈಶ್ವರ್ ಚೆನ್ನಿಕಟ್ಟಿ ಈಗ ಪೊಲೀಸರಿಗೆ ಸೆರೆಸಿಕ್ಕಿರುವಂತದ್ದು. ಇಂದು ನಡೆದಂತಹ ಕೋರ್ಟ್ ಆವರಣದಲ್ಲಿ ಈಶ್ವರ್ ಚೆನ್ನಿಕಟ್ಟಿ ಅವರನ್ನ ಪೊಲೀಸರು ಬಂಧನಕ್ಕೆ ಈಡಾಗಿದ್ದಾರೆ. ಇನ್ನ ರೈತ ಹೋರಾಟಗಾರ್ತಿ ಮಂಜುಳಾ ಪೂಜಾರ್ ಅವರು ಕೂಡ ಈ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದು ನೀವು ನೋಡ್ತಾ ಹೋಗ್ಬೋದು. ಶಹರ್ ಠಾಣೆಯ ಮುಂಭಾಗದಲ್ಲಿ ಸಂಕಷ್ಟಕ್ಕೀಡಾದಂತಹ ಸರ್ವರು ಕೂಡ ಇಲ್ಲಿ ಸೇರಿರುವಂತದ್ದು. ಚಿಟ್ ಫಂಡ್ ನಲ್ಲಿ ಏನು ದುಡ್ಡನ್ನ ಹಾಕೊಂಡು ತಮ್ಮ ಹಣವನ್ನ ಕಳ್ಕೊಂಡಿದ್ರು ಇಲ್ಲೆಲ್ಲರೂ ಕೂಡ ಸಾರ್ವಜನಿಕರು ಬಂದು ಇವತ್ತು ಪೊಲೀಸ್ ಆವರಣದ ಮುಂಭಾಗದಲ್ಲಿ ಸೇರಿದ್ದಾರೆ. ಏನು ಮತ್ತು ಈಶ್ವರ್ ಚೆನ್ನಿಕಟ್ಟಿಯನ್ನ ಸಾರ್ವಜನಿಕವಾಗಿ ಕರ್ಕೊಂಡು ಬಂದ್ರು. ಅವರನ್ನೀಗ ಶಹರ್ ಠಾಣೆಯ ಒಳಗಡೆನೆ ಇರಿಸಲಾಗಿದೆ. ಬನ್ನೀಗ ನಾನು ಇಲ್ಲಿ ಬಂದಿರತಕ್ಕಂತ ಸಂತ್ರಸ್ತನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಶಹರ್ ಠಾಣೆಯ ಮುಂಭಾಗದಲ್ಲಿದ್ದೇನೆ. ಏನಿವತ್ತು ಈ ಈಶ್ವರ್ ಚೆನ್ನಿಕಟ್ಟಿ ಅವರ ಚಿಟ್ ಫಂಡ್ಸ್ ನ ಮೋಸಕ್ಕೊಳಗಾದಂತಹ ಸಾರ್ವಜನಿಕರ ಪರವಾಗಿ ಇವತ್ತು ಹೋರಾಟ ಮಾಡೋದಕ್ಕೆ ಇಲ್ಲಿ ರೈತ ಹೋರಾಟಗಾರರಿರ್ತಕ್ಕಂತಹ ಮಂಜುಳಾ ಪೂಜಾರ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಬನ್ನೀಗ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನೀಗ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟಿಗಟ್ಟಲೆ ಹಗರಣ ನಡೆದಿರುವಂತದ್ದು. ಕಳೆದ ತಿಂಗಳೇನು ಒಂಥರ ರಾಣೆಬೆನ್ನೂರಲ್ಲ ಇಡೀ ಹಾವೇರಿ ಡಿಸ್ಟಿಕ್ ಅಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಕೇಸ್. ಇದೀಗ ಇವತ್ತು ಕೂಡ ಈ ಕೇಸಲ್ಲಿ ನೀವು ಸಪೋರ್ಟಿವ್ ಆಗಿ ನಿಂತಿದ್ರೆ ಏನ್ ಹೇಳ್ತೀರಾ? ನಾನು ಒಂದು ಕೇಸ್ ವಿಚಾರವಾಗಿ ಕೋರ್ಟ್ಗೆ ಹೋಗಿದ್ದೆ. ನಮ್ಮ ಮಹಿಳೆಯರು ಎಲ್ಲಾರು ಬಂದ್ರು. ಅವ್ರಿಗೆ ಪಾಪ ಏನಂತ ಇದ್ರು ಗೊತ್ತಾ, ಅಪರಾಧಿ ಯಾರದಾರ ಗೊತ್ತಿಲ್ಲ, ಇನ್ನು ಅಪರಾಧಿ ಅಂತ ಅವ್ರಿಗೆ ಇದು ಮಾಡಿಲ್ಲ. ಇವ್ರು ಮೋಸ ಮಾಡಿದಂಥ ವ್ಯಕ್ತಿ ನಮ್ಮ ಬಾಜು ಆ ಕಡೆ ಬಂದು ನಿಂತ್ಕೊಂಡಿದ್ರು. ಎಲ್ಲರೂ ಬಂದು ಬೇಯಕತ್ರು. ಯಾಕೆ ಇಷ್ಟು ಇವ್ ಬೇಯಕತ್ತಾರ ಅಂತ ಒಬ್ಬರನ್ನ ಕೇಳಿದೆ ನಾನು. ನಮ್ಗೆ ಭಾಳ ಅನ್ಯಾಯ ಮಾಡ್ಯಾರಿ, ನಮ್ಗೆ ಮೋಸ ಮಾಡ್ಯಾರ, ನಮ್ಮ ಕಡೆ ದುಡ್ಡು ತುಂಬಿಸ್ಕೊಂತ ಚೀಟಿ ದುಡ್ಡು ತುಂಬಿಸ್ಕೊಂತ ಮೋಸ ಮಾಡ್ಯಾರ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ಬಂದ್ರು, ನಿಮ್ಮ ಕೈ ಮುಗಿತೇವೆ, ನಿಮ್ಮ ಕಾಲು ಬೀಳ್ತೇವೆ ಅಂತ. ಬರ್ರಿ ಅಮ್ಮ ಬಂದು ಇವರು ಅಳ್ತಾ ಇದ್ರು. ಉಷ್ಟ್ರು ಅಳಕತ್ರ. ಬರ್ರಿ ಇಲ್ಲಿ ನೀವೆಲ್ಲ ಮಹಿಳೆಯರಿಗೆ ಈ ಕಡೆ ಬರ್ರಿ ಅಮ್ಮ. ಬ್ರದರ್ ಎಲ್ಲ ತೋರಿಸ್ರಿ, ಎಲ್ಲ ಮಹಿಳೆಯರು ಬರ್ರಿ ಅಮ್ಮ ಬರ್ರಿ. ನಮ್ಮ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಾಗ ನಡೆದಂತ ಒಂದು ಮೋಸ, ದೊಡ್ಡ ಮೋಸ, ಅನ್ಯಾಯ. ಹೆಣ್ಮಕ್ಳು ಮತ್ತೆ ಎಷ್ಟೋ ಗಂಡು ಮಕ್ಕಳು ಹೆಣ್ಮಕ್ಳು ಅವ್ರ ಬಾಯಿಲೆ ಕೇಳಿದ್ರೆ ನನಗಿನ್ನ ಭಾಳ ಇದಾಕತ್ ನನಗ. ನಾವು ಅಳಕತ್ರ ಏನಾಯ್ತು ಅಂತ ನಾ ಕೇಳಿದೆ. ನಮ್ಮ ಹತ್ರ ಚೀಟಿ ದುಡ್ಡು ತುಂಬಿಸ್ಕೊಂಡ್ ಮೇಡಮ್ ಅವರೇ ನಮಗೆ ಭಾಳ ಮೋಸ ಮಾಡ್ಯಾರ, ನಿಮ್ಗೆ ಕಾಲಿ ಬೀಳ್ತೇವಿ, ಬರ್ರಿ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸ್ರಿ ಅಂದ್ರೆ. ನನಗೆ ಏನು ಗೊತ್ತಿರಲಿಲ್ಲ. ಏನಂತ ಕೇಳ್ಕೊಂತ ಹೋದಾಗ ಉಷ್ಟ್ರು ರೊಕ್ಕ ಕಟ್ರ. ಅವ್ರು 10 ಲಕ್ಷದ ಮೇಲೆ ಕಟ್ರ ಎಲ್ಲರೂ. ಏನಮ್ಮ 10 ಲಕ್ಷದ ಮೇಲೆ ಕಟ್ಟಿದಾರೆ. ಸಾಯಕತ್ತಿದ್ರಿ ಸಾಯಕತ್ತಾಗ್ರಿ 1 ಲಕ್ಷನಾರ ಕೊಡಪ್ಪ ನನ್ನ ಗಂಡನ ಉಳಿಸ್ಕೊಂತಾನೆ ಎಂದು ಎಲ್ಲರೂ ಅಷ್ಟೊತ್ತು ಮಾಡಿದ್ರಿ ಅವನಿಗೆ. ಇಲ್ಲ ನನ್ನ ದೇವರಾಣಿ ನನ್ನ ಹತ್ರ ದುಡ್ಡಿಲ್ಲ, ಈಗ ನೀ ಎಲ್ಲಾರ ನೀನು ಇಸ್ಕೊಂಡು ತೋರ್ಸಂದ್ರಿ. ನನ್ನ ಗಂಡ 1 ಲಕ್ಷ ಕೊಟ್ಟಿದ್ರೆ ಉಳಿತಿದ್ನೋ ಏನ ರೊಕ್ಕದಿಂದ ನನ್ನ ಗಂಡ ಸತ್ತಾಗ್ಬಿಟ್ಟ. ಈಗ ರೊಕ್ಕ ಕಟ್ಟಿಸ್ಕೊಂಡು ಮೋಸ ಮಾಡಿದವರು ಉದ್ಧಾರ ಆಗಂಗಿಲ್ಲ, ಗೊತ್ತಾಯ್ತಾ? ಇವ್ರು ಕೋಟಿ ಗಂಟ್ಲೆನ ರೊಕ್ಕ ಮೋಸ ಮಾಡ್ಯಾರ. ಅದು ಹೆಣ್ಮಕ್ಳು ಹೊಟ್ಟಿ ಎಲ್ಲ ಕಟ್ಟಿ ಎಲ್ಲಾರು ಹೊಟ್ಟಿನ ಮಕ್ಕಳ ಮನೆ ಮಂದಿರದೆಲ್ಲ ಅರ್ಧ ಹೊಟ್ಟಿ ಕಟ್ಟಿ ಅವ್ರು ಅರ್ಧ ತುಂಬಿಸ್ಕೊಂಡು ಹೊಟ್ಟಿನ ಇನ್ನು ಅರ್ಧ ರೊಕ್ಕ ಕಟ್ಟಿದ್ರ ನಮ್ಮ ಮಕ್ಕಳು ಮರಿ ಹಾಕತ್ತೆ ಅಂತ ಕಟ್ಟ್ಯಾರ ಹೆಣ್ಮಕ್ಳು. ಅವ್ರಿಗೆಲ್ಲ ಮೋಸ ಮಾಡಿ ಇವ್ರು ಉದ್ಧಾರ ಆಗಕ್ ಸಾಧ್ಯನಾ? ಹಂಗಾಗಿ ಹೇಳ್ರಿ ಬರ್ರಿ
ಒಂದು ತಿಂಗಳದ ಹಿಂದೆ ಎಲ್ಲಾರ್ಗು ಫೋನ್ ಮಾಡಿ ಏನ್ ಮಾಡ್ಯಾನ ಲೆಕ್ಕ ಮಾಡಿ ನೀವೆಲ್ಲಾರು ಬರ್ರಿ ಆ ಗಾಡಿ ಅಡ್ಡಾಕೊಂಡ್ ಬರ್ರಿ ಮೇಡಮ್ ಅಂತ ಕರ್ಕೊಂಡ್ ಬಂದ್ರಿ. ನಾನು ಬಂದೆ, ನಿಮ್ಮ ಜೊತೆಗೆ ಇರ್ತಾನೆ ನಾನು ಇವತ್ತು. ಬಂದ ತಕ್ಷಣ ಏನಂದ್ರು, ನೀವೆಲ್ಲರೂ ಪೋಸ್ ಕೊಡಬೇಡ್ರಿ ಅಂದ್ರು. ಪೋಸ್ ಕೊಡಕ್ ಬಂದೇವಿ ನಾವು ಹೆಣ್ಮಕ್ಳು ಇಲ್ಲಿ. ಒಂದಾದ್ಮೇಲೆ ಇಲ್ಲೇ ನೊಂದ ಮಹಿಳೆಯರ ಪರ ನಾವು ನಿಂತ್ಕೊಂಡೇವಿ. ಯಾರು ಅನ್ಯಾಯ ಮಾಡ್ಯಾರ ಮಹಿಳೆಯರಿಗೆ ಅವ್ರಿಗೆ ರಕ್ಷಣೆ ಕೊಡಬೇಡ್ರಿ ದಯಮಾಡಿ, ನಾವು ಅದೇವಿ, ಹೊಡಿತೀರಿ ನೀವು ಇಳಿಸ್ಕೊಂಬಂದ್ರ ಅಂದ್ರ ನಾವು ಅದೇವಿ ಅಂದಿ. ನಮ್ಮ ಹೆಣ್ಮಕ್ಳು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರಿಗೆ ಒಂದ್ ಏಟ ಹೊಡಿಬೇಡ್ರಿ ಅಂದೆ ನಾನು. ನನ್ನ ಮೇಲೆ ಆಣೆ ಅಂತ ಹೇಳಿದೆ, ಆಣೆ ಅಂದ್ಮೇಲೆ ನನಗೆ ಗೌರವ ಕೊಟ್ರಿ, ನಿಮ್ಗೆ ಧನ್ಯವಾದ. ಯಾರು ಹೊಡಿಲಿಲ್ಲ, ಹೊಡಿಲಿಲ್ಲ. ಕೊಡಿಸ್ಲೇಬೇಕ್ರಿ ನೀವು. ನಿಮ್ಮ ಮರ್ಯಾದೆನ ನಮ್ಮ ಮಕ್ಕಳು ಮರಿ ಓದಾವು ಎಲ್ಲ ಮರ್ಯಾದೆ ಕೊಟ್ಟು ಮಾತಾಡಿದಕ್ಕೆ ಬರ್ರಿ ಅಲ್ಲಿಂದ ಅಲ್ಲಲ್ಲ ಹೇಳೋದು ನೀವು ಹೇಳಿದಕ್ಕೆ ನೀವು ಹೇಳಿ ಅಷ್ಟು ಜೋರು ಮಾಡಿದಕ್ಕೆ ಹೇಳಿಸಿದವರು ಹೌದಾ? ಅದೇನು ಕರೆಕ್ಟ್. ಎಲ್ಲಾ ತರದಿಂದ ನೀವು ಇದಕ್ಕೆ ನಿಂತೀರಿ ಅಂದ್ರೆ ಇದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ಬಗೆಹರಿಸಬೇಕು. ಜೊತೆಗೆ ನಿಂತ್ಕೊಳ್ಳೋಣ. ಯಾಕಂದ್ರೆ PSI ಅವ್ರು ಏನಂದ್ರು, ಕಾನೂನ್ಯಾಗ ಏನೈತಿ ಅದನ್ನೆಲ್ಲ ನಾನು ನ್ಯಾಯ ದೊರಕಿಸ್ಕೊಡ್ತೇನೆ ನಿಮ್ಗೆ ಎಲ್ಲರಿಗೂ ಅಂತ ಹೇಳ್ಯಾರ. ಎಲ್ಲರೂ ಕಂಪ್ಲೇಂಟ್ ಬರ್ದು ಕೊಡ್ರಿ, ನಿಮ್ದು ಎಷ್ಟು ರೊಕ್ಕ ತಗೊಂಡಾನ ಅನ್ನೋದು ಬರ್ದು ಕೊಡ್ರಿ ಅಂತ ಹೇಳ್ಯಾರ. ಬುಕ್ಸ್ ಎಲ್ಲ ಇಸ್ಕೊಂಡಾರಿ ಅವರು. ಈ ರೊಕ್ಕ ಕಟ್ಟಿಯಲ್ಲಮ್ಮ, ಅದ್ ನಿಂಗೆ ಗೊತ್ತಿರ್ತೈತಿ. ಆಯ್ತ್ರಿ.